ಓಕೆ ಸರ್, ಹಿಂದೆ ನಿಮ್ಮ ತಂದೆಯವರು ಕೂಡ ರಾಜಕೀಯ ನಾಯಕರಿಗಿದ್ದರು, ಸಚಿವರಾಗಿ ಕೆಲಸ ಮಾಡಿದರು. ಅವರ ಕಾಲದಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇಸ್ ಅನ್ ಒನ್ ಆ್ಯಂಡ್ ಓನ್ಲಿ ಪಾರ್ಟಿ. ಅಪೋಸಿಷನ್ ಇರಲಿಲ್ಲ ಅಂತ ನಾನು ಭಾವಿಸ್ತೀನಿ. ಅಂದರೆ ರೂರಲ್ ಲೋಕಲ್ ಪೊಲಿಟಿಕಲ್ ಅಥವಾ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗಳಿದ್ದರು. ಬಟ್ ನಿಮ್ಮ ಎರಾದಲ್ಲಿ ಭಾರತೀಯ ಜನತಾ ಪಾರ್ಟಿ ಅನ್ನುವಂಥ ಒಂದು ದೊಡ್ಡ ಪಕ್ಷ ಹುಡುಗೊಳ್ತು. ಅಂದರೆ ಕಾಂಗ್ರೆಸ್ಸಿಗೆ ವಿರೋಧವಾಗಿಯೋ ಅಥವಾ ಪರ್ಯಾಯವಾಗಿಯೋ ಅಂತ ತಿಳ್ಕೊಬೋದು. ಯಾವತ್ತಿಗೂ ಪಕ್ಷ ಬದಲಿಸಬೇಕು ಅಂತ ಅನ್ನಿಸ್ಲಿಲ್ವಾ? ಆಹ್ವಾನಗಳಿದ್ವಪ್ಪ. ನಾವು ಪಾರ್ಲಿಮೆಂಟ್ನಲ್ಲಿದ್ದಾಗ ಬನ್ನಿ ಮಿನಿಸ್ಟ್ರು ಮಾಡ್ತೀವಿ ಅಂತೆಲ್ಲ ಕೇಳಿದ್ರು. ನಮ್ಗೆ ಆ ಥರ ಪವರ್ ಹಂಗ್ರಿ ಇಲ್ಲ. ನಮಗೆ ನಮ್ಮ ಈ ಸಂವಿಧಾನದ ಏನು ಸಿದ್ಧಾಂತಗಳಿವೆ, ಆ ಆದರ್ಶಗಳು ನನಗೆ ನಮ್ಮ ಪಕ್ಷಕ್ಕೂ ನನಗೂ ಇಬ್ರಿಗೂ ಇದೇ ಒಂದು ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್, ಕಾನ್ಸ್ಟಿಟ್ಯೂಷನಲ್ ಪ್ರಿನ್ಸಿಪಲ್ಸ್, ಅವನ್ನ ಮೆಚ್ಕೊಂಡು ನಾವು ಬೆಳೆದಿರೋದು. ಸೊ ಸುಮ್ಮನೆ ಅಧಿಕಾರಕ್ಕೋಸ್ಕರ ಪಾರ್ಟಿ ಬಿಟ್ಟು ನಾನು ಯಾವತ್ತೂ ಹೋಗೋದಿಲ್ಲ, ಆ ಥರ ಯೋಚನೆ ಮಾಡೋಕ್ಕೂ ಹೋಗೋದಿಲ್ಲ. ಸೊ ಹಾಗೆ ಅದು. ಆ್ಯಂಡ್ ನಿಜವಾಗ್ಲೂ ಇವಾಗ ಲಾಸ್ಟ್ ಟೈಮೂ ನಾವು ಮೇ ಬಿ ರಾಜ್ಯಸಭೆಗೆ ವಾಪಸ್ ಹೋಗ್ಬೋದಾಗಿತ್ತು. ಆದರೆ ನಮ್ಮ ಪ್ರಜಾಪ್ರಭುತ್ವ ಡೇಂಜರ್ನಲ್ಲಿದೆ ಅಂತ ಅಂದ್ಬಿಟ್ಟು ನಿಲ್ಲಬೇಕು. ನಮ್ಮ ತಂದೆ ದೊಡ್ಡಪ್ಪರ ಕಾಲದಲ್ಲಿ ಒಂದು ಫ್ರೀಡಮ್ ಮೂವ್ಮೆಂಟ್ ಇತ್ತು. ಇವಾಗ ಫ್ರೀಡಮ್ ಮೂವ್ಮೆಂಟ್ ಇರೋದು ನಮಗೆ. ಇವಾಗ ಕಾನ್ಸ್ಟಿಟ್ಯೂಷನ್ಗೆ ಏನು ಡೇಂಜರ್ಸ್ ಇವೆ, ಏನು ಬೇರೆ ಬೇರೆ ಥರ ಫ್ರೀಡಮ್ ಸಪ್ರೆಸ್ ಮಾಡ್ತಾ ಇದ್ದಾರೆ, ಅದನ್ನು ವಿರೋಧಿಸಿ ಧೈರ್ಯವಾಗಿ ನಿಂತ್ಕೊಂಡು ನಾವು ನಮ್ಮ ದೇಶ ಏನಕ್ಕೆ ಕಟ್ಟಿದ್ದೀವಿ, ಏನು ಸಿದ್ಧಾಂತಗಳಿಂದ ನಾವು ಮುಂದೆ ನಡಿಬೇಕು ಅಂತ ಆ ಒಂದು ಉದ್ದೇಶದಿಂದ ನಾವು ಪಕ್ಷ ಸ್ವಿಚ್ ಮಾಡೋದಂತೂ ಚಾನ್ಸೇ ಇಲ್ಲ ಅಂತ ಅಂದ್ಕೊಳ್ಳಿ. ಈ ಸಲ ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ನಾರ್ತಿಂದ ಕಂಟೆಸ್ಟ್ ಮಾಡಿದ್ರಿ. ಮಾಡಬಾರ್ದು ಅಂತ ಅನಿಸುತ್ತಾ? ಅಂದರೆ ಈಗ ಅನಿಸ್ತಾ ಇದೆನಾ? ಯಾಕಂದರೆ ಸುಡೋ ಬೆಂಕಿಯಲ್ಲಿ ಕೈ ಇಟ್ಟೆ ಅಂತ ಏನಾದರೂ ಪಶ್ಚಾತ್ತಾಪ ಇದೆನಾ? ಇಲ್ಲ ಆ ಥರ ಏನಿಲ್ಲ. ಕ್ಯಾಂಪೇನು ಚೆನ್ನಾಗಿ ನಡೆಸಿದೆ. ನಮ್ಮ ಜೊತೆ ನಮ್ಮ MLAs, ಮಿನಿಸ್ಟರ್ಸ್ ಯಾರ್ಯಾರು ಇದ್ದಾರೆ, ನಾವು ಎಲ್ಲರೂ ನಮಗೆ ಒಳ್ಳೆ ಸಹಕಾರ ಕೊಟ್ಟರು. ಆಮೇಲೆ ನಾನು ಕೌಂಟಿಂಗ್ ಒಳಗೆ ಹೋದಾಗ ನಾನು ಗೆಲ್ತೀನಿ ಅಂತಲೇ ಹೋಗಿದ್ದು. ಆ ಒಂದು ಆತ್ಮವಿಶ್ವಾಸ ಅಲ್ಲಿವರೆಗೂ ಇತ್ತು. ನೀವು ಮೀಡಿಯಾ ಇದು ನೋಡಿ, ಪ್ರೊಜೆಕ್ಷನ್ಸು ಗೆಲ್ತೀನಿ ಅಂತಾಯಿದ್ರು. ಆದರೆ ಬೆಂಗಳೂರು ಸಿಟಿನಲ್ಲಿ ನಾನು ಒಬ್ಬನೇ ಅಲ್ಲ, ಬೆಂಗಳೂರು ಸಿಟಿನಲ್ಲಿ ಎಕ್ಸೆಪ್ಟ್ ಫಾರ್ ಸೆಂಟ್ರಲ್, ಮನ್ಸೂರು ಲಾಸ್ಟ್ ಬೈ ನ್ಯಾರೋ ಮಾರ್ಜಿನ್ 40,000 45,000. ನಮ್ಮ DK ಸುರೇಶು, ನಮ್ಮ ಸೌಮ್ಯ ರೆಡ್ಡಿ, ನಾನು ಎಲ್ಲ 2 ಲಕ್ಷ ಮೇಲೆ ಹೊಡ್ಸ್ಕೊಂಡಿದ್ದು. ಈ ಥರ ಆಗತ್ತೆ ಅಂತ ಯೋಚನೆ ಮಾಡಿರಲಿಲ್ಲ. ಏಕೆಂತಂದರೆ ಒಂದು ನನ್ನ ಪರ್ಸ್ನಲ್ ಪ್ರೊಫೈಲು, ಆಮೇಲೆ ಇಲ್ಲಿ ರಾಜಕೀಯದಲ್ಲಿ ಇದು ಜಾತಿ ಅವೆಲ್ಲ ವರ್ಕ್ ಆಗುತ್ತಲ್ಲ, ಅಲ್ಲಿ ಇದು ಇಟ್ಸ್ ಲೋಕಸಭಾ ಎಲೆಕ್ಷನ್ಸಲ್ಲೂ ಆ ಜಾತಿ ವೋಟ್ಸ್ಗಳು ವರ್ಕ್ ಆಗುತ್ತೆ ಅನಿಸುತ್ತಾ ನಿಮಗೆ? ಇಟ್ಸ್ ದೇರ್ಸ್ ಅ ಲಾಟ್ ಇದೆಲ್ಲ ಬೆಂಗಳೂರು ಒಕ್ಕಲಿಗ ವಿಲೇಜಸ್, ಎಲ್ಲ ಕಡೆ ಒಕ್ಕಲಿಗ ವಿಲೇಜಸ್ ಇದೆ. ಸೊ ಮೂಲ ಜನ ಮೊದಲಿಂದ ಒಕ್ಕಲಿಗ ಪಾಪ್ಯುಲೇಷನ್. ಅದು ನಾನು ಈ ಮಣ್ಣಿನ ಮಗ ಅಂತ ಅಂದ್ಕೊಂಡು ನಿಂತಿದ್ದು. ಅದರ ಮೇಲೆ ನೋಡಿ, ಇವಾಗ ನಮ್ಮ ಈ ಸ್ಟುಡಿಯೋ ಇರೋದು ಮಲ್ಲೇಶ್ವರದಲ್ಲಿ. ನಾನು ಇಲ್ಲಿ ಸ್ವಲ್ಪ ವರ್ಷ ಬೆಳೆದಿದ್ದು. ಸೊ ಇಲ್ಲಿ ಜನನು ನಮ್ಮಂಥ ಎಜುಕೇಟೆಡ್ ಕ್ಯಾಂಡಿಡೇಟು, ಮತ್ತು ನಾನು ಸುಮ್ಮನೆ ಎಜುಕೇಷನ್ ಒಂದೇ ಅಲ್ಲ, ನಾನು ಸಿಟಿಗೂ ಏನೇನೋ ಮಾಡಿದ್ದೀನಿ. ನೀವು ಕೇಳಿದ್ರೆ ಹೇಳ್ತೀನಿ. ಸೊ ಅವೆಲ್ಲ ಆ ಥರ ಒಂದು ಟ್ರ್ಯಾಕ್ ರೆಕಾರ್ಡ್ ಇಟ್ಕೊಂಡು ಜನರ ಮುಂದೆ ಬಂದಿದ್ದು. ಏನು ಅಂತಂದರೆ, ಇವಾಗ ಬೆಂಗಳೂರು ನಗರದಲ್ಲಿ ನೂರಾರು ಸಮಸ್ಯೆಗಳಿವೆ, ದೇಶದ ಲೆವೆಲ್ನಲ್ಲೂ ನೂರಾರು ಸಮಸ್ಯೆಗಳಿವೆ. ಸೊ ಇಂಥ ಸಂದರ್ಭದಲ್ಲಿ ನಿಮ್ಗೆ ಬೇಕಾಗಿರೋ ಕ್ಯಾಂಡಿಡೇಟ್ ಎಂಥವರು, ಯಾರು ನಿಮಗೆ ಈ ಥರ ಸಮಸ್ಯೆಗಳನ್ನ ಪರಿಹರಿಸ್ತಾರೆ, ಅಂಥವ್ರಿಗೆ ನೀವು ಆಯ್ಕೆ ಮಾಡಬೇಕಲ್ವ ಅಂತ. ಅದೊಂದು. ಇನ್ನು ಅದ್ರ ಜೊತೆ ಇದೇ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದಿತ್ತು. ನಾವು ಈ 5 ಗ್ಯಾರಂಟಿಗಳು ಎಲ್ಲ ಇದು ಎಕ್ಸಿಕ್ಯೂಟ್ ಮಾಡಿ ಭಾಳ ಜನ ಎಲ್ಲಿ ಸಿಕ್ಕಿದ್ರೂ ನಾವು ದೇವ್ರ ಥರ ಕಾಣ್ತಿದ್ವಿ, ಥ್ಯಾಂಕ್ ಯು ಅಂತ ಇದ್ರು. ಸೊ ಇಂಥ ಸಮಯದಲ್ಲಿ ಇದು ಗೆಲ್ತೀವಿ, ಒಳ್ಳೆ ಎಲ್ಲ, ಇಟ್ ಇಸ್ ನಾಟ್ ಅ ಗ್ಯಾಂಬಲ್, ಇಟ್ ವಿಲ್ ಬಿ ಅ ಗುಡ್, ಇದು ಒಳ್ಳೆ ಎಲೆಕ್ಷನ್ ಗೆದ್ಕೊಂಡು ವಾತಾವರಣ ಚೆನ್ನಾಗಿತ್ತು ಅಂತಲೇ ನಾನು ನಿಂತಿದ್ದು. ನಿಮ್ಮ ಅಪೋನೆಂಟ್ ಭಾರತೀಯ ಜನತಾ ಪಾರ್ಟಿಯಿಂದ ಶೋಭಾ ಕರಂದ್ಲಾಜೆ ಈ ಹಿಂದಿನ ಚುನಾವಣೆಯಲ್ಲಿ ಉಡುಪಿ ಮತ್ತು ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಗೆದ್ದಂಥವ್ರು. ಎತ್ತಣ ಮಾಮರ ಎತ್ತಣ ಕೋಗಿಲೆ ಅನ್ನೋ ಥರ ಅಲ್ಲಿದ್ದವ್ರನ್ನ ಕರ್ಕೊಂಡು ಬಂದು ಇಲ್ಲಿ ಹಾಕಿದರು. ಡೂ ಯು ಥಿಂಕ್ ದ್ಯಾಟ್ ಶಿ ವಾಸ್ ಅ ವೆರಿ ಟಫ್ ಕಾಂಪಿಟೇಟರ್ ನನಗೆ ಅಂತ ಅನಿಸಿಲ್ವಾ? ನಾನು ಹೇಳಕ್ಕೆ ಹೋಗೋದಿಲ್ಲ. ಶೋಭಕ್ಕ ನಾವು ಎಲ್ಲ ಪಾರ್ಲಿಮೆಂಟ್ನಲ್ಲಿ ಒಟ್ಟಿಗಿದ್ದವರು.
ಅವ್ರು ಲೋಕಸಭೆಯಲ್ಲಿದ್ದರು, ನಾನು ರಾಜ್ಯಸಭೆಯಲ್ಲಿದ್ದೆ. ಸೊ ನಮ್ಗೆ ಚೆನ್ನಾಗಿ ಪರಿಚಯ. ಆದರೆ ಈ ಎಲೆಕ್ಷನ್ನು ಶೋಭಕನ ಮೇಲೆ ನಾವು ನಡೆಸಲಿಲ್ಲ, ನಾವು ನಡೆಸಿದ್ದು ನರೇಂದ್ರ ಮೋದಿ ಅವ್ರ ಮೇಲೆ. ಸೊ ಜನನು ಏನು ಅಭ್ಯರ್ಥಿ ನೋಡಿ ಹಾಕಿಲ್ಲ ಅಂತ ನನ್ನ ಭಾವನೆ ಅಲ್ಲ, ಎಲ್ಲರ ಭಾವನೆ. ಮೆಜಾರಿಟಿ ಈ ಕಾಂಗ್ರೆಸ್ನವರೆಲ್ಲ ಹೇಳೋದೇ ಅದೇನೋಪ್ಪ, ಯಾರು ಗೆದ್ದರೂ ಅವರು ಪ್ರತ್ಯೇಕ ಅಭ್ಯರ್ಥಿಗೆ ಓಟ್ ಹಾಕಿಲ್ಲ, ಮೋದಿ ಮುಖ ನೋಡಿ ಓಟ್ ಹಾಕಿದ್ದಾರೆ ಅಂತ. ಅದು ಒಂದು ನಿಜ ಮಾಡ್ಕೊಂಡ್ಬಿಟ್ಟಿದ್ದಾರೆ ಕಾಂಗ್ರೆಸ್. ಇಲ್ಲ, ಅದು ನಿಜ. ನಾನು ಇಲ್ಲದ್ರೆ ಸುಮ್ಮನೆ ಏನೋ ಹೇಳಿ, ನಾನು ಪ್ರೊಫೆಸರ್, ಸುಮ್ಮನೆ ಏನೋ ಹೇಳೋದಿಲ್ಲ. ಓಕೆ, ಯು ಕ್ಯಾನ್ ಚೆಕ್ ಪೀಪಲ್. ಬೆಂಗಳೂರಿನಲ್ಲಂತೂ ಭಾಳ ಜನ, ಎಸ್ಪೆಷಲಿ ವಲಸೆ ಬಂದವರೆಲ್ಲ ಭಾಳ ಜನ ಮೋದಿ ಲಾಯಲಿಸ್ಟ್ ಇದ್ದಾರೆ. ಮೋದಿ 3.0 ಬಗ್ಗೆ ನಿಮ್ಮ ಅನಿಸಿಕೆ ಏನು? ಅಂದರೆ ಮೋದಿ ಚಾರ್ಮ್ ಕಳೆದ 2 ಬಾರಿಗಿಂತ ಈ ಸಲ ಕಡಿಮೆ ಆಗ್ತಾ ಇದೆ ಅಂತ ಅನಿಸ್ತಾ ಇದೆನಾ, ಅಥವಾ ಮೋದಿ ಈಸ್ ರೈಸಿಂಗ್ ಅಂತ ಅನಿಸ್ತಾ? ಇಲ್ಲ ಸಿ, ಇವಾಗ ನೋಡಿ, ಹಿಂದಿನ ಒಂದು ಎಕನಾಮಿಕ್ ಕ್ವಾರ್ಟರ್ನಲ್ಲಿ ಎಕಾನಮಿ 5.4% ಗ್ರೋತ್ ರೇಟ್ಗೆ ಇಳಿದಿದೆ. ಓಕೆ, ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ 8%, 9%, 10% ಆ ಲೆವೆಲ್ಲು. ಇದು ಈ ನಮ್ಮ ಇಂಟ್ರೆಸ್ಟ್ ರೇಟ್ ಹೇಗೆ ಜಾಸ್ತಿ ಇದ್ದರೆ ನಿಮ್ಮ ಮೇಲೆ ಬಡ್ಡಿ ಬರ್ಡನ್ ಆಗುತ್ತೆ, ಅದೇ ಥರ ಫ್ಲಿಪ್ ಮಾಡಿದ್ರೆ ಗ್ರೋತ್ ರೇಟ್ ಹೆಚ್ಚಿದ್ರೆ ಅವಕಾಶಗಳೂ ಅದೇ ಥರ ಹೆಚ್ಚಾಗುತ್ತೆ. ಓಕೆ, ಈ ಥರ ಕಮ್ಮಿ ಆಗ್ತಾ ಬಂದರೆ ನಮ್ಮ ಮಕ್ಕಳಿಗೆ ಮುಂದೆ ಭವಿಷ್ಯ ಎಲ್ಲಿ, ಕೆಲಸಗಳಲ್ಲಿ ಈ ಥರ ಒಂದು ಸಮಸ್ಯೆ ದೊಡ್ಡ ಸಮಸ್ಯೆ ಆಗುತ್ತೆ. ಸೊ ಅದಕ್ಕೋಸ್ಕರ ಇವರು ಇದು ಕೋವಿಡ್ ಬರೋಕ್ಕೆ ಮುಂಚೆನೂ ಪ್ರತಿ ಕ್ವಾರ್ಟರು ಇಳಿತಾ ಇತ್ತು. ಇದು ಏನಾಯಿತು ಅಂದರೆ ಡಿಮಾನಿಟೈಸೇಷನ್ ಮಾಡಿದ್ರಲ್ಲ, ಆವಾಗಿಂದ ಅವ್ರು GST ಭಾಳ ಆತ್ರದಿಂದ ತಂದು ಈ ಥರ ಎಲ್ಲ ಮಾಡಾದ್ಮೇಲೆ ಅವ್ರಿಗೆ ಎಕನಾಮಿಕ್ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಬರೋದಿಲ್ಲ ಅಂತ ಅನಿಸ್ತಾ ಇದೆ. ಸೊ ಬರೀ ಕೊಚ್ಕೊಳ್ಳೋದು, ಫಾಸ್ಟೆಸ್ಟ್ ಗ್ರೋಯಿಂಗ್ ಇಕಾನಮಿ ಅಂತ ಅಂತಾರೆ. ಆದರೆ 5.4% ಎಲ್ಲಿ, 8% ಎಲ್ಲಿ, 10% ಎಲ್ಲಿ ಬೇಕಾಗಿರೋದು ಅದು. ಸೊ ವಿ ಮೇ ಸ್ಟಿಲ್ ಬಿ ಗ್ರೋಯಿಂಗ್ ಫಾಸ್ಟರ್ ದೆನ್ ಅದರ್ ಎಕಾನಮೀಸ್, ಬಟ್ ವಿ ಆರ್ ಅಂಡರ್ ಪರ್ಫಾರ್ಮರ್ಸ್. ಓಕೆ, ಅದು ಬೇಕಾಗಿಲ್ಲ ನಮಗೆ. ನಮ್ಮ ಮಕ್ಕಳು ಭವಿಷ್ಯ ನೀವು ಹಾಳು ಮಾಡ್ತಾಯಿದ್ದೀರಾ. ಸೊ ಮೋದಿಯವರು ಈ ಎಕನಾಮಿಕ್ ಮ್ಯಾನೇಜ್ಮೆಂಟ್ ಮಾಡೋದಿಲ್ಲ ಸರಿಯಾಗಿ. ಏನೋ ಬರೀ ಈ ಥರ ಭಾಷಣಗಳು, ಸ್ಲೋಗನ್ಸು, ಡಿವಿಷನ್ನು. ಒಂದು ದಿವಸ ಮಣಿಪುರ್ ಅಂತ ಒಂದು ರಾಜ್ಯ ಇದೆ ನಮ್ಮ ದೇಶದಲ್ಲಿ ಅಂತ ಜ್ಞಾಪಕ ಇಟ್ಕೊಂಡಿದ್ದಾರಾ? ಒಂದು ದಿವಸ ಅದ್ರ ಬಗ್ಗೆ ಏನಾರ ಹೇಳಿದಾರಾ? ಯೋಚನೆ ಮಾಡಿ. ಈ ಥರ ಆಡಳಿತ ಕೊಟ್ಟರೆ ಎಲ್ಲಿ ಮೋದಿ 3.0 ಈ ಎಲೆಕ್ಷನ್ನಲ್ಲೇ ಮನೆಗೆ ಕಳಿಸ್ಬೇಕಾಗಿತ್ತು, ಆಗಲಿಲ್ಲ. ಓಕೆ, ಸದ್ಯದ ಮಟ್ಟ ಟ್ರೆಂಡಿಂಗ್ನಲ್ಲಿರುವಂಥದ್ದು ನಿರ್ಮಲಾ ಸೀತಾರಾಮನ್ ಅವರ ಒಂದಿಷ್ಟು ನ್ಯೂ ಎಕ್ಸಿಕ್ಯೂಷನ್ಸ್ ಏನಿದೆ ಅದ್ರ ಮೇಲೆ. ಅಂದರೆ ಟ್ಯಾಕ್ಸ್, ಪಾಪ್ಕಾರ್ನ್ ಮೇಲೆ ಟ್ಯಾಕ್ಸ್ ಹಾಕಿದರು. ಈಗ ಅಂದರೆ ನೀವು ಎಕನಾಮಿಕ್ಸ್ ತಿಳ್ಕೊಂಡಿದ್ರಿ, ಇವರ ಮಾಸ್ಟರ್ ಇನ್ ಎಕನಾಮಿಕ್ಸ್ ಅನ್ನೋ ಕಾರಣಕ್ಕೆ ಕೇಳ್ತಾ ಇದ್ದೀನಿ. ಡು ಯು ಅಗ್ರಿ ವಿತ್ ದ್ಯಾಟ್? See, I know it's a interesting point. ಅದು ಇಟ್ಸ್ ಅ ಫ್ರಿವಲಸ್ ಇಶ್ಯೂ ಅಂತ ಅನ್ಬೋದು. ಏಕೆಂತಂದರೆ ಅದು GST ಕೌನ್ಸಿಲ್ ಒಂದು ಗ್ರೂಪ್ ಆಫ್ ಮಿನಿಸ್ಟರ್ಸ್ ಎಲ್ಲ ಸೇರಿ ಮಾಡಿದ್ದಾರೆ. ಅದು ಈ ಒಂದು ಇಶ್ಯೂಸ್ನೆಲ್ಲ ಅವರು ಆ ಲೆವೆಲ್ಗೆ ಹೋಗೋ ನೆಸೆಸಿಟಿನೇ ಇಲ್ಲ ಅಂತ ಅನ್ಸುತ್ತೆ ನನಗೆ. ಇಟ್ ಇಸ್ ವೆರಿ ಅನ್ನೆಸೆಸರಿ. ಇಲ್ಲಿ ಸಕ್ಕರೆ ಹಾಕಿದರೆ 18%, ಇನ್ನೇನೋ ಮಾಡಿದ್ರೆ 5%, ಅವೆಲ್ಲ ಇಟ್ಸ್ ಜಸ್ಟ್ ಅನ್ನೆಸೆಸರಿ. ಬಟ್ ಎಲ್ಲ ಅದಕ್ಕೆ ನಕ್ಕೊಂಡು ಜನ ಟೀಕೆ ಮಾಡ್ತಾ ಇದ್ದಾರೆ. ಒಂದು ವೇಳೆ ಹಾಕೋದೇ ಆಗಿತ್ತು ಅಂತಂದರೆ ಎಕ್ಸೆಪ್ಟ್ 18% ಬಿಟ್ಟು ಎಷ್ಟು % ಹಾಕಬಹುದಿತ್ತು ಅಂತ ನಿಮ್ಗನ್ಸುತ್ತೆ? ಅದು ಬೇರೆ ಸ್ಲ್ಯಾಬ್ಸ್ ನೋಡ್ಕೊಂಡು ದೀಸ್ ಆರ್ ಆಲ್ ಫುಡ್ ಐಟಮ್ಸ್ ಆಫ್ ಒನ್ ಕೈಂಡ್. ದೀಸ್ ಆರ್ ಯು ಮೈಟ್ ಸೇ ಲಕ್ಸುರಿ ಫುಡ್ ಐಟಮ್ಸ್. ಬಟ್ ಆ ಥರ ಏನಿಲ್ಲ. ನೀವು ಎಲ್ಲಿ ತೊಗೊಳ್ತೀರಾ ಈ ಥರ ಪಾಪ್ಕಾರ್ನು? ಮಕ್ಳಿಗೆ ಕೊಡಿಸ್ತೀರಾ, ಫಿಲ್ಮ್ಸ್ಗೆ ಹೋದಾಗ ಥಿಯೇಟ್ರ್ನಲ್ಲಿ ಕೊಂಡ್ಕೋತೀರಾ, ಏನು ಅಷ್ಟು ಚಾರ್ಜ್ ಮಾಡೋ ನೆಸಿಟಿ ಏನು ಇಲ್ಲ. ಇದಕ್ಕೂ ಒಂದು ಈ ಲೋವರ್ ಸ್ಲ್ಯಾಬ್ಸ್ ಇವಲ್ವಾ, 5% ಏನೋ ಫುಡ್ಗೆ ಅಷ್ಟು ಸಾಕಾಗಿ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ಮೂಢ ಹಗರಣ ದೊಡ್ಡ ಪ್ರಮಾಣದಲ್ಲಿ ಬೆಳಕಿಗೆ ಬಂದುಬಿಡ್ತು. ಸೊ ಹೆಂಗೆ ಸಮರ್ಥನೆ ಮಾಡ್ಕೊಂತೀರಿ ಇದನ್ನು? ಅದು ಇನ್ವೆಸ್ಟಿಗೇಷನ್ ನಡೀಲಿ, ಅವರಾಗಲೇ ಇದೆಲ್ಲ ವಾಪಸ್ ಕೊಟ್ಟಿದ್ದಾರೆ. ನನ್ನ ಅಭಿಪ್ರಾಯದಲ್ಲಿ ಈ ಥರ ಹೊಸ ಒಂದು ಎಕ್ಸ್ಪೆರಿಮೆಂಟ್ಸ್ ನಡೆಯುತ್ತಲ್ಲ, ಇವಾಗ ಸುಮ್ಮನೆ ಲ್ಯಾಂಡ್ ಎಕ್ವಿಸಿಷನ್ ಮಾಡೋದಿಲ್ಲ, ನಾವು ಒಂದು ಅರೇಂಜ್ಮೆಂಟ್ ಮಾಡ್ತೀವಿ. ಲ್ಯಾಂಡ್ ಲೂಸರ್ಸ್ಗೆ ಒಂದು ಡೆವಲಪ್ಮೆಂಟಿಂದ ಒಂದು ಸ್ವಲ್ಪ ಶೇರ್ ಕೊಡ್ತೀವಿ ಅಂತ. ಅದು ಆ ಥರ ಮಾಡಿದ್ರೆ ಸರ್ಕಾರಕ್ಕೂ ಇದು ಕಮ್ಮಿ ಆಗುತ್ತೆ, ಭಾರ ಕಮ್ಮಿ ಆಗುತ್ತೆ. ಏಕೆಂತಂದರೆ ಅಷ್ಟು ಕಾಂಪನ್ಸೇಷನ್ ಕೊಡೋ ನೆಸೆಸಿಟಿ ಇರೋದಿಲ್ಲ. ಆ್ಯಂಡ್ ಯಾರ್ಯಾರು ಲ್ಯಾಂಡ್ ಲೂಸರ್ಸ್ ಇದ್ದಾರೆ, ರೈತರು ಅಂಥವ್ರಿಗೆ ಒಂದು ಡೆವಲಪ್ಮೆಂಟ್ನಲ್ಲೂ ಒಂದು ಭಾಗವಹಿಸೋಕ್ಕೆ ಒಂದು ಅವಕಾಶ ಸಿಗುತ್ತೆ. ಇಲ್ಲಿ ಇವಾಗ ನೋಡಿ, ಲೆಟ್ ಅಸ್ ಸಿ ವಾಟ್ ದಿ ಇನ್ವೆಸ್ಟಿಗೇಷನ್ ಸೇಸ್. ಬಟ್ ನಾನು ನೋಡಿರೋದು ಸಿದ್ದರಾಮಯ್ಯವ್ರನ್ನ 1983 ಅವ್ರು ಫಸ್ಟ್ ಎಲೆಕ್ಟ್ ಆಗಿದ್ದ ನಾನು ನೋಡಿದ್ದೀನಿ.
ಮೊದಲಿಂದ ಅವರು ಒಂದು ಐಡಿಯಲಿಸ್ಟಿಕ್ ಜೆಂಟಲ್ಮನ್. ಯಾವತ್ತೂ ಇದು ಕರಪ್ಷನ್ನು, ದುಡ್ಡು, ಪವರು ಆ ಥರ ಯಾವತ್ತೂ ನನಗೆ ಕಾಣಿಸಿಲ್ಲ. ಇನ್ಫ್ಯಾಕ್ಟ್ ನೋಡಿರೋದು ನಾವು ಒಂದು ಸೋಷಲಿಸ್ಟ್ ಐಡಿಯಾಲಜಿ, ಆ ಥರ ಒಂದು ಪ್ರಿನ್ಸಿಪಲ್ಡ್ ಜೆಂಟಲ್ಮ್ಯಾನ್. ಸೊ ಈ ಥರ ಇದು BJPನವ್ರಿಗೆ, ನಮ್ಮ 40%ನವ್ರಿಗೆ ಇದು ಏನೋ ಒಂದು ಸಿಕ್ತು ಒಂದು ಅವಕಾಶ ಅಂದ್ಬಿಟ್ಟು ಮಾಡಿದ್ದಾರೆ. ಐ ಆಮ್ ಶ್ಯೂರ್ ಇಟ್ ವಿಲ್ ಆಲ್ ಬಿ ರಿಸಾಲ್ವ್ಡ್ ಸೂನ್. ಥ್ಯಾಂಕ್ ಯು ಸರ್. ಒಟ್ಟಾರೆಯಾಗಿ ಇದು ರಾಜಕಾರಣಿ ಆಗಿರುವಂತಹ ಮಾಜಿ ರಾಜ್ಯಸಭಾ ಸದಸ್ಯರಾಗಿರುವಂತಹ ರಾಜುಗೌಡ ಅವರ ಮಾತು. ಮುಂದಿನ ಎಪಿಸೋಡಲ್ಲಿ ಮತ್ತೆ ರಾಜುಗೌಡರನ್ನೇ ಮಾತಾಡಿಸ್ತೀನಿ. ಇನ್ನೂ ಅನೇಕ ವಿಚಾರಗಳನ್ನು ಅವರಿಂದ ನಾವು ತಿಳ್ಕೊಳ್ಳೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಸಮಗ್ರ ನ್ಯೂಸ್ ನೇರ ನುಡಿ. ನಮಸ್ಕಾರ.